ಸೊ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ಹೆಸರಿಗಷ್ಟೇ. ಆದರೆ ಇದೇ ಸಂದರ್ಭದಲ್ಲಿ ಇಲ್ಲಿ ಸೆಮಿನಾರ್ಗಳು ನಡೆಯುತ್ತೆ, ಬೇರೆ ಬೇರೆ ಕಲಾ ಪ್ರಕಾರಗಳು, ಜನಪದ ಕಲೆಗಳು ಮತ್ತು ಚಿತ್ರೋತ್ಸವ ಕೂಡ ನಡೆಯುತ್ತೆ. ಸೊ ಇದಿಷ್ಟಲ್ಲೂ ಆಗೋಂಥ ಒಂದು ಕಲಾ ಸಮಾಗಮ ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸಾಂಸ್ಕೃತಿಕ ಬಿಂಬವನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ ಇಲ್ಲಿ. ಸೊ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ, ಹೊಸ ಆಲೋಚನೆಗಳು ಹೊತ್ಕೊಂಡು ಬರ್ತಾರೆ. ವರ್ಷ ಒಂದು ಥೀಮ್ ಇಟ್ಕೊಂಡು ಆ ಕೆಲಸ ಮಾಡೋದ್ರಿಂದ ಬೇಕಾದಷ್ಟು ಸಮುದ್ರ ಮಂಥನ ಆಗುತ್ತೆ ಇಲ್ಲಿ. ಸೊ ವಿಚಾರ ವಿನಿಮಯಗಳಾಗ್ತವೆ. ಜಾಗತಿಕ ಆಗು ಹೋಗುಗಳನ್ನ ತಿಳ್ಕೊಳ್ಳೋಂಥ ಒಂದು ಕೇಂದ್ರ ಆದ್ದರಿಂದ ನಿರ್ದೇಶಕರು ಬರ್ತಾರೆ, ಆ್ಯಕ್ಟ್ರ್ಗಳು ಬರ್ತಾರೆ, ಮತ್ತು ಬೇರೆ ಬೇರೆ ಥರದ ಸಾಮಾಜಿಕ ಹೋರಾಟಗಾರರು ಬರ್ತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ತಲೆಮಾರಾದಂಥ ವಿದ್ಯಾರ್ಥಿಗಳು ಬಂದು ಇಲ್ಲಿ ನೋಡ್ತಾರೆ. ಬರೀ ಮೈಸೂರು ಅಥವಾ ಕರ್ನಾಟಕದಲ್ಲ, ಬೇರೆ ಭಾಗದಲ್ಲಿ ಏನು ನಡೀತಿದೆ ಅಂತ ಅಂದ್ಬಿಟ್ಟು. ಸೊ ಈ ಬಹುರೂಪಿ ನಾಟಕೋತ್ಸವದ ಒಂದು ವಿಶೇಷತೆ ಅಂತ ಹೇಳಿದ್ರೆ ವರ್ಷ ಒಂದು ಥೀಮನ್ನು ಹೊತ್ಕೊಳ್ಳುವಂಥದ್ದು. ಸೊ ಈ ವರ್ಷ ಹಾಗೆ ಥರ ಬಹುರೂಪಿ ಬಾಬಾ ಸಾಹೇಬ್ ಅಂತ ಅಂದ್ಕೊಂಡಿರೋದ್ರಿಂದ ಸೊ ಈ ವರ್ಷ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತಂದರೆ ಬಾಬಾ ಸಾಹೇಬ್ರ ಒಂದು ಜೀವನ ಗಾಥೆ ಎಲ್ಲ ಜನರಿಗೆ ಪರಿಚಯ ಆಗಬೇಕು. ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ ಈ 25 ವರ್ಷದ ಹಿಂದಿನ ಇತಿಹಾಸ ಹೇಗೆ ಮುಂದೆ ತೊಗೊಂಡು ಹೋಗೋದು ಅನ್ನೋದಕ್ಕೂ ಇದೊಂದು ಒಳ್ಳೆಯ ಕಾಲಘಟ್ಟ. ಸೊ ಮತ್ತು ಜಾಗತಿಕವಾಗಿ ಆಗ್ತಾ ಇರೋಂಥ ಏರುಪೇರುಗಳಿಗೆ ಈ ಹಬ್ಬ ಒಂದು ಕನ್ನಡಿ ಹಿಡ್ದಂಗೆ ಇರುತ್ತೆ. ಸೊ ಇನ್ನು ವಿಶೇಷವಾಗಿ ನಾವು ಚಿತ್ರೋತ್ಸವದ ಬಗ್ಗೆ ಹೇಳೋದಾದರೆ ಈ ಚಿತ್ರೋತ್ಸವ ರೂಪಿತ ಆಗಿರೋದೇ ಒಂದು ಸಾಮಾಜಿಕ ಚೌಕಟ್ಟಿನಲ್ಲಿ ಏನು ಒಂದು ವಸ್ತುವಿನ ಸುತ್ತ. ಸೊ ಈ ರೀತಿಯ ಒಂದು ಅಪರೂಪವಾದ ಚಲನಚಿತ್ರೋತ್ಸವ ಎಲ್ಲೂ ನಡೆಯೋದಿಲ್ಲ. ಒಂದು ಥೀಮ್ ಇಟ್ಕೊಂಡು ಕಾಲಮಾನದಲ್ಲೂ ಬಹುಶಃ ಸಾಕ್ಷ್ಯಚಿತ್ರಗಳು ತಯಾರಾದ ದಿನದಿಂದ ಇವತ್ತಿನವರೆಗೂ ಇರೋಂಥ ಒಂದು ಸ್ಪೇಸಲ್ಲಿ ಕ್ರಿಯೇಟ್ ಆಗಿರುತ್ತೆ ಎಲ್ಲ ಸಾಕ್ಷ್ಯಚಿತ್ರಗಳು ಮತ್ತು ಫೀಚರ್ಸ್ ಫಿಲ್ಮ್ನ ನೋಡೋಂಥದ್ದು. ಸೊ ಈ 25 ವರ್ಷಗಳು ಬಹುರೂಪಿ ಕಳೆದಿದೆಯಲ್ಲ, ಇದು ತುಂಬ ದೀರ್ಘವಾದ ಅವಧಿ. ಬಹುಶಃ ಮೈಸೂರಿನ ಎಲ್ಲ ನಾಗರಿಕರ ಒಂದು ಸಹಭಾಗಿತ್ವ ಬೇಕಾಗಿದೆ. ಹಾಗಾಗಿ ತಾವೆಲ್ಲರೂ ಬನ್ನಿ. ಈ ಸಲದ ಬಹುರೂಪಿಗೆ ಇನ್ನಷ್ಟು ಬೆರಗನ್ನು ಕೊಡೋದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕಾಗಿದೆ. ದಯಮಾಡಿ ಬನ್ನಿ.